ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇವತ್ತು ಪ್ರಾಚೀನ ಭಾರತ ಇತಿಹಾಸದ ಪ್ರಮುಖ ಪ್ರದೇಶಗಳ ಪ್ರಸ್ತುತ ಹೆಸರುಗಳನ್ನು ನೋಡ್ತಾ ಹೋಗೋಣ. ಒಂದು ಸೈಡ್ನಲ್ಲೇ ಪ್ರಸ್ತುತ ಹೆಸರು, ಇನ್ನೊಂದು ಸೈಡ್ನಲ್ಲಿ ಪ್ರಾಚೀನ ಹೆಸರುಗಳನ್ನು ಕೊಟ್ಟಿರುವಂಥದ್ದು. ಮೊದಲಿಗೆ ಗುಜರಾತ್ ಈ ರಾಜ್ಯದ ಪ್ರಸ್ತುತ ಹೆಸರು ಗುಜರಾತ್ ಈ ರಾಜ್ಯದ ಪ್ರಾಚೀನ ಹೆಸರು ಸೌರಾಷ್ಟ್ರವಾಗಿತ್ತು. ಗುಜರಾತ್ ಈ ರಾಜ್ಯದ ಪ್ರಾಚೀನ ಹೆಸರು ಸೌರಾಷ್ಟ್ರ. ಎರಡನೇದಾಗಿ ಮಹಾರಾಷ್ಟ್ರ, ಇದರ ಪ್ರಾಚೀನ ಹೆಸರು ವಿದರ್ಭ. ಗೋವಾ ಇದರ ಪ್ರಾಚೀನ ಹೆಸರು ರೇವತಿಪುರ. ಉತ್ತರ ಪ್ರದೇಶ್ ಈ ರಾಜ್ಯದ ಪ್ರಾಚೀನ ಹೆಸರು ಸಂಯುಕ್ತ ರಾಷ್ಟ್ರ ಎಂದು ಕರೆಯಲಾಗ್ತಿತ್ತು, ಸಂಯುಕ್ತ ರಾಷ್ಟ್ರ. ಉತ್ತರಾಂಚಲ ಇದರ ಪ್ರಾಚೀನ ಹೆಸರು ಬುಂದೇಲ್ಖಂಡ್. ಉತ್ತರಾಂಚಲ ಇದರ ಪ್ರಾಚೀನ ಹೆಸರು ಬುಂದೇಲ್ಖಂಡ್. ಒಡಿಸ್ಸಾ ರಾಜ್ಯದ ಪ್ರಾಚೀನ ಹೆಸರುಗಳು ನೋಡಿ, ಕಳಿಂಗ ಅಂತ ಕರೆಯಲಾಗ್ತಿತ್ತು, ಇನ್ನೊಂದು ತೋಶಾಲಿ ಅಂತಲೂ ಕರೆಯಲಾಗ್ತಿತ್ತು. ಕಳಿಂಗ ಮತ್ತು ತೋಶಾಲಿ ಈ ಎರಡು ಒಡಿಸ್ಸಾಕ್ಕೆ ಇರುವಂತಹ ಪ್ರಾಚೀನ ಹೆಸರುಗಳು. ಪಶ್ಚಿಮ ಬಂಗಾಳಕ್ಕೆ ಸಮತಟ, ಗೌಡದೇಶ, ತಾಮ್ರಲಿಪ್ತಿ ಈ ಮೂರು ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ನೋಡಿ, ಪಶ್ಚಿಮ ಬಂಗಾಳಕ್ಕೆ ಇರುವಂತಹ ಪ್ರಾಚೀನ ಹೆಸರುಗಳು ಸಮತಟ, ಗೌಡದೇಶ, ತಾಮ್ರಲಿಪ್ತಿ. ಪಂಜಾಬಕ್ಕೆ ಬ್ರಹ್ಮರ್ಷಿ ರೇಷ ಎಂದು ಕರೆಯಲಾಗುತ್ತಿತ್ತು. ಪಂಜಾಬ್ ಇದರ ಪ್ರಾಚೀನ ಹೆಸರು ಬ್ರಹ್ಮರ್ಷಿ ರೇಷ. ಆಂಧ್ರ ಪ್ರದೇಶ್ ಈ ರಾಜ್ಯದ ಪ್ರಾಚೀನ ಹೆಸರು ವೆಂಗಿ ಇದು ಆಂಧ್ರ ಪ್ರದೇಶದ ಪ್ರಾಚೀನ ಹೆಸರು. ತಮಿಳುನಾಡು ಈ ರಾಜ್ಯದ ಪ್ರಾಚೀನ ಹೆಸರು ತೊಂಡೈಮಂಡಲ ಇದು ತಮಿಳುನಾಡು ರಾಜ್ಯದ ಪ್ರಾಚೀನ ಹೆಸರು. ಇಂದ್ರಪ್ರಸ್ಥ ಇದು ದೆಹಲಿಯ ಪ್ರಸ್ತುತ ಅಥವಾ ಪ್ರಾಚೀನ ಹೆಸರು ನೋಡಿ. ಇದು ಇಂದ್ರಪ್ರಸ್ಥ ದೆಹಲಿಯ ಪ್ರಾಚೀನ ಹೆಸರು. ಪೂರ್ವ ಬಿಹಾರ ಇದರ ಪ್ರಾಚೀನ ಹೆಸರು ಅಂಗ. ದಕ್ಷಿಣ ಬಿಹಾರದ ಪ್ರಾಚೀನ ಹೆಸರು ಮಗಧ. ಉತ್ತರ ಬಿಹಾರದ ಪ್ರಾಚೀನ ಹೆಸರು ವೈಶಾಲಿ. ಬನಾರಸ್ ಇದರ ಪ್ರಾಚೀನ ಹೆಸರುಗಳು ಕಾಶಿ ಮತ್ತು ವಾರಣಾಸಿ ಅಂತ ಕರೆಯಲಾಗ್ತಿತ್ತು. ಎರಡು ಹೆಸರುಗಳಿಂದ ಕರೆಯಲಾಗ್ತಿತ್ತು ಬನಾರಸ್ಗೆ, ಒಂದು ಕಾಶಿ ಇನ್ನೊಂದು ವಾರಣಾಸಿ. ಅಯೋಧ್ಯೆಗೆ ಇರುವಂಥ ಪ್ರಾಚೀನ ಹೆಸರು ಕೋಸಲ ಅಂತ ಕರೆಯಲಾಗುತ್ತಿತ್ತು. ಅಲಹಾಬಾದ್ ಇದರ ಪ್ರಾಚೀನ ಹೆಸರು ಕೋಸಾಂಬಿ. ಅಲಹಾಬಾದ್ನ ಪ್ರಾಚೀನ ಹೆಸರು ಕೋಸಾಂಬಿ. ಅಲಹಾಬಾದ್ ಇದಕ್ಕೆ ಪ್ರಯಾಗ್ ಅಂತಲೂ ಕರೆಯಲಾಗ್ತಿತ್ತು. ನೋಡಿ, ಅಲಹಾಬಾದ್ಗೆ ಎರಡು ಹೆಸರುಗಳಿತ್ತು ಮೊದಲಿಗೆ, ಕೋಸಾಂಬಿ ಮತ್ತು ಪ್ರಯಾಗ್ ಅಂತೂ ಕರೆಯಲಾಗುತ್ತಿತ್ತು. ಪಾಟ್ನಾ ಇದಕ್ಕೆ ಕುಸುಮಪುರ ಮತ್ತು ಪಾಟಲಿಪುತ್ರ ಎಂದು ಕರೆಯಲಾಗುತ್ತಿತ್ತು ಪ್ರಾಚೀನ ಕಾಲದಲ್ಲಿ. ಕುಸುಮಪುರ ಮತ್ತು ಪಾಟಲಿಪುತ್ರ ಪಾಟ್ನಾಕ್ಕೆ. ಪೇಶಾವರ ಇದರ ಪ್ರಾಚೀನ ಹೆಸರು ಪುರುಷಪುರ. ರಾವಲ್ಪಿಂಡಿ ಇದರ ಪ್ರಾಚೀನ ಹೆಸರು ತಕ್ಷಶಿಲಾ ಇದು ರಾವಲ್ಪಿಂಡಿಯ ಪ್ರಾಚೀನ ಹೆಸರು. ಸಿಯಾಲ್ಕೋಟ್ ಇದರ ಹಳೆಯ ಹೆಸರು ಶಾಕಲ. ಅಜ್ಮೇರ್ ಇದರ ಪ್ರಾಚೀನ ಹೆಸರು ಅಂಬರ್. ಪೈಠಾಣ ಇದರ ಪ್ರಾಚೀನ ಹೆಸರು ಪ್ರತಿಷ್ಠಾನ. ಕನೌಜ್ ಇದರ ಪ್ರಾಚೀನ ಹೆಸರು ಕನ್ಯಾಕುಬ್ಜ. ಮಧ್ಯಪ್ರದೇಶ್ ಇದರ ಪ್ರಾಚೀನ ಹೆಸರು ಮಾಳ್ವಾ. ತಿರುವಂಚಿಪಟ್ಟಣ ಇದರ ಪ್ರಾಚೀನ ಹೆಸರು ವಂಜೆ. ಮಹಾಬಲಿಪುರಂ ಇದರ ಪ್ರಾಚೀನ ಹೆಸರು ಮಹಾಮಲ್ಲಪುರ. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ನೋಡ್ರಿ, ಇವು ಕೂಡ ನೆನಪಿಟ್ಕೊಳ್ಳಿ. ಅದರ ಹಳೆಯ ಹೆಸರು ಮತ್ತು ಪ್ರಸ್ತುತ ಹೆಸರುಗಳನ್ನು ಕೇಳಾಗ್ತದೆ ಕ್ವಶನ್ನಲ್ಲಿ. ಕೊಯಮತ್ತೂರು ಇದರ ಪ್ರಾಚೀನ ಹೆಸರು ಏನಾಗಿತ್ತು ಅಂತ ಹೇಳಿದಾಗ ಉರೈಯೂರು. ಕೊಯಮತ್ತೂರಿನ ಪ್ರಾಚೀನ ಹೆಸರು ಉರೈಯೂರು. ಸಿಂಗಲ್ಪೇಟ್ ಇದರ ಪ್ರಾಚೀನ ಹೆಸರು ಉತ್ತರ ಮೆರೂರು. ಇದರ ಪ್ರಾಚೀನ ಹೆಸರಾಗಿತ್ತು ಉತ್ತರ ಮೆರೂರು ಎಂದು ಕರೆಯಲಾಗುತ್ತಿತ್ತು. ಲಾತೂರ್ ಇದರ ಹಳೆಯ ಹೆಸರು ಅಥವಾ ಪ್ರಾಚೀನ ಹೆಸರು ಲಟ್ಟಲೂರು. ಸೇಲಂ ಜಿಲ್ಲೆ ಕೊಂಗು ದೇಶ ಅಂತ ಕರೆಯಲಾಗುತ್ತಿತ್ತು. ಸೋಲಾಪುರಕ್ಕೆ ಸನ್ನಲಾಪುರ, ಎಲ್ಲೋರಕ್ಕೆ ಎಲಿಚಪುರ, ಅಮರಾವತಿಗೆ ಧಾನ್ಯಕಟಿಕ. ನೋಡಿ, ಲಾತೂರಿಗೆ ಲಟ್ಟಲೂರು, ಸೇಲಂ ಜಿಲ್ಲೆಗೆ ಕೊಂಗು ದೇಶ, ಸೋಲಾಪುರಕ್ಕೆ ಸನ್ನಲಾಪುರ, ಎಲ್ಲೋರಾಗೆ ಎಲಿಚಪುರ, ಅಮರಾವತಿಗೆ ಧಾನ್ಯಕಟಿಕ ಎಂದು ಕರೆಯಲಾಗುತ್ತಿತ್ತು. ಇರಾಕ್ ಇದರ ಪ್ರಾಚೀನ ಹೆಸರು ಮೆಸೊಪೊಟೇಮಿಯಾ.
ಮೆಸೊಪೊಟೋಮಿಯಾ. ಇಂಡೋನೇಷ್ಯಾಕ್ಕೆ ಸುವರ್ಣ ದ್ವೀಪ ಎಂದು ಕರೆಯಲಾಗುತ್ತಿತ್ತು. ಇರಾನ್ಗೆ ಪರ್ಷಿಯಾ ಎಂದು ಕರೆಯಲಾಗುತ್ತಿತ್ತು. ಥೈಲ್ಯಾಂಡಕ್ಕೆ ಸಯಾಮ್ ಎಂದು ಕರೆಯಲಾಗುತ್ತಿತ್ತು. ಮಯನ್ಮಾರಕ್ಕೆ ಬರ್ಮಾ ಎಂದು ಕರೆಯಲಾಗುತ್ತಿತ್ತು. ನೋಡಿ, ಇರಾಕ್ಗೆ ಮೆಸೊಪೊಟೋಮಿಯಾ, ಇಂಡೋನೇಷ್ಯಾಕ್ಕೆ ಸುವರ್ಣ ದ್ವೀಪ, ಇರಾನ್ ಪರ್ಷಿಯಾ, ಥೈಲ್ಯಾಂಡ್ ಸಯಾಮ್, ಮಯನ್ಮಾರಕ್ಕೆ ಬರ್ಮಾ ಎಂದು ಕರೆಯಲಾಗುತ್ತಿತ್ತು. ಶ್ರೀಲಂಕಾದ ಹಳೆಯ ಹೆಸರುಗಳು ಸಿಲೋನ್ ಮತ್ತು ಸಿಂಹಳ. ಸಿಲೋನ್ ಮತ್ತು ಸಿಂಹಳ. ಜೈಪುರಕ್ಕೆ ವಿರಾಟನಗರ, ಕರ್ನಾಟಕಕ್ಕೆ ಕರುನಾಡರ್ ಎಂದು ಕರೆಯಲಾಗುತ್ತಿತ್ತು. ಬನವಾಸಿಗೆ ಇರುವಂತಹ ಹಳೆಯ ಹೆಸರುಗಳು ವೈಜಯಂತಿಪುರ ಮತ್ತು ಬೈಜಾಂಟಿನ್. ವೈಜಯಂತಿಪುರ ಮತ್ತು ಬೈಜಾಂಟಿನ್ ಇದು ಬನವಾಸಿಯ ಹಳೆಯ ಹೆಸರುಗಳು. ಮುರುಗೋಡ, ಇದರ ಪ್ರಾಚೀನ ಹೆಸರು ತ್ರಿಪರ್ವ ನಗರ. ಕೋಲಾರಕ್ಕೆ ಕುವಲಾಲ್ ಎಂದು ಕರೆಯಲಾಗುತ್ತಿತ್ತು. ಕೋಲಾರಕ್ಕೆ ಇರುವಂಥ ಪ್ರಾಚೀನ ಹೆಸರು ಕುವಲಾಲ. ಮಾಕುಂದಕ್ಕೆ ಮನಕುಂದ, ಚಾಮರಾಜನಗರಕ್ಕೆ ಪೊನ್ನಾಟ, ಬಾದಾಮಿಗೆ ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಐಹೊಳೆಗೆ ಆರ್ಯಪುರ ಎಂದು ಕರೆಯಲಾಗುತ್ತಿತ್ತು. ನೋಡಿ, ಕೋಲಾರಕ್ಕೆ ಕೋಲಾಲ, ಮಾಕುಂದಕ್ಕೆ ಮನಕುಂದ, ಚಾಮರಾಜನಗರಕ್ಕೆ ಪೊನ್ನಾಟ, ಬಾದಾಮಿಗೆ ವಾತಾಪಿ, ಐಹೊಳೆಗೆ ಆರ್ಯಪುರ. ಪಟ್ಟದಕಲ್ಲು, ಕಿಸುವಳಲು. ಪಟ್ಟದಕಲ್ಲು, ಕಿಸುವಳಲು, ಮುದಗೋಳ, ಮುದುವಳಲು, ತದ್ಯವಾಡಿ, ತರ್ದವಾಡಿ, ಚಿಕ್ಕಮಗಳೂರು, ಸೊಸೆಯೂರು. ನೋಡಿ, ಪಟ್ಟದಕಲ್ಲಿಗೆ ಇರುವಂಥ ಹಳೆ ಹೆಸರು ಕಿಸುವಳಲು, ಮುದುಗೋಳಕ್ಕೆ ಮುದುವಳಲು, ತದ್ಯವಾಡಿಗೆ ತರ್ದವಾಡಿ, ಚಿಕ್ಕಮಗಳೂರಿಗೆ ಸೊಸೆಯೂರು. ಬೇಲೂರಕ್ಕೆ ಬೇಲೂರು, ವೇಲಾಪುರ, ಹಳೆಬೀಡು, ದ್ವಾರ ಸಮುದ್ರ. ಹಂಪಿಗೆ ಇರುವಂಥ ಹಳೆ ಹೆಸರುಗಳು ವಿಜಯನಗರ, ವಿರೂಪಾಕ್ಷಪುರ, ಕಿಷ್ಕಿಂದೆ. ಹೊಸಪೇಟೆಗೆ ನಾಗಲಾಪುರ ಎಂದು ಕರೆಯಲಾಗುತ್ತಿತ್ತು. ಕನಕಗಿರಿಗೆ ಸುವರ್ಣಗಿರಿ ಎಂದು ಕರೆಯಲಾಗುತ್ತಿತ್ತು. ಯಳಂದೂರು, ಹದಿನಾಡು. ಮೈಸೂರಕ್ಕೆ ಮಹಿಷಮಂಡಲ ಎಂದು ಕರೆಯಲಾಗುತ್ತಿತ್ತು. ಊಟಿಗೆ ಉದಕಮಂಡಲ ಎಂದು ಕರೆಯಲಾಗುತ್ತಿತ್ತು. ಹೈದರಾಬಾದಕ್ಕೆ ಭಾಗ್ಯನಗರ ಎಂದು ಕರೆಯಲಾಗುತ್ತಿತ್ತು. ಬೆಂಗಳೂರಿಗೂ ಬೆಂದಕಾಳೂರು. ಕೊಪ್ಪಳ ಅಥವಾ ಕೊಪ್ಪಣ ಎಂದು ಕರೆಯಲಾಗುತ್ತಿತ್ತು. ಕೊಪ್ಪಳಕ್ಕೆ ನೋಡಿ, ಯಳಂದೂರಿಗೆ 14 ಎಂದು ಕರೆಯಲಾಗುತ್ತಿತ್ತು. ಮೈಸೂರಕ್ಕೆ ಮಹಿಷಮಂಡಲ, ಊಟಿಗೆ ಉದಕಮಂಡಲ, ಹೈದರಾಬಾದಕ್ಕೆ ಭಾಗ್ಯನಗರ, ಬೆಂಗಳೂರಕ್ಕೆ ಬೆಂದಕಾಳೂರು, ಕೊಪ್ಪಳಕ್ಕೆ ಕೊಪ್ಪಣ ಎಂದು ಕರೆಯಲಾಗುತ್ತಿತ್ತು. ಲಕ್ಷ್ಮೇಶ್ವರ, ಇದರ ಪ್ರಾಚೀನ ಹೆಸರು ಪುಲುಗೆರೆ. ಬೆಳಗಾವಿಯ ಹಳೆಯ ಹೆಸರು ಒಕ್ಕುಂದ. ಭದ್ರಾವತಿಯ ಹಳೆಯ ಹೆಸರು ಬೆಂಕಿಪುರ. ಅಸ್ಸಾಂನ ಹಳೆಯ ಹೆಸರು ಕಾಮರೂಪ. ಖಟ್ಮಂಡು, ಇದರ ಹಳೆಯ ಹೆಸರು ಲಲಿತಪಟ್ಟಣಂ. ಇದರ ಹಳೆಯ ಹೆಸರು. ರುವೆಂಡಿ, ಇದರ ಪ್ರಾಚೀನ ಹೆಸರು ಲುಂಬಿನಿ. ಆಗ ಸ್ನೇಹಿತರೆ, ಇದಿಷ್ಟು ಪ್ರಾಚೀನ ಭಾರತ ಇತಿಹಾಸದ ಪ್ರಮುಖ ಪ್ರದೇಶಗಳು. ಅವುಗಳ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈವರೆಗೆ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.